ನಾನು ಚಾಮರಾಜ್ ಸರ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಚಾಮರಾಜ್ ಮಾಸ್ಟರ್ ಅಂದ್ರೆ ಚಾಮರಾಜ್ ಮಾಸ್ಟರ್ ಅಲ್ಲ ಬೆಂಗಳೂರು ರಾಮ್ಸ್ ಡಾನ್ಸ್ ಟಿವಿಗೆ ಸ್ವಾಗತ ನಿಮಗೆಲ್ಲ. ಇವತ್ತಿನ ಡಾನ್ಸ್ ಲೈಬ್ರರಿ ವಿತ್ ರಾಮ್ ಕಾರ್ಯಕ್ರಮದಲ್ಲಿ ಹಿರಿಯ ಡಾನ್ಸ್ ಕೊರಿಯೋಗ್ರಾಫರ್ ಮತ್ತು ಫೈಟ್ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ. ಅವರು ಅನೇಕ ಹೀರೋಗಳಿಗೆ ಮತ್ತು ಕಲಾವಿದರಿಗೆ ಡಾನ್ಸ್ನ ತರಬೇತಿ, ಒಂದು ಫೈಟಿಂಗ್ನ ತರಬೇತಿ ಆಗಲಿ, ಒಂದು ಆ್ಯಕ್ಟಿಂಗ್ನ ತರಬೇತಿ ಆಗಲಿ ನೀಡ್ಕೊಂಡು ಬಂದಿದ್ದಾರೆ. ಸತತ ಹಲವಾರು ವರ್ಷಗಳಿಂದ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ಸುಮಾರು ಕಲಾವಿದರನ್ನ ಹುಟ್ಟು ಹಾಕಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗೆಸ್ಟ್ ಆಗಿ ಬಂದಿರೋ ಚಾಮರಾಜ್ ಮಾಸ್ಟರ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಚಾಮರಾಜ್ ಮಾಸ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮಾಸ್ಟರ್, ಮೊದಲನೇ ಪ್ರಶ್ನೆ, ನಿಮ್ಮ ತಾಯಿ ಅಂದ್ರೆ ನಿಮಗೆ ಇನ್ಸ್ಪಿರೇಷನ್ ನಿಮ್ಮ ತಾಯಿ ಅಲ್ಲ, ಸೊ ಅವರ ಬಗ್ಗೆ ನಮಗೆ ಕೆಲವು ವಿಷಯನ ಹೇಳಿ ಮಾಸ್ಟರ್. ಮೇನ್ ಅಂದರೆ ನನ್ನ ಲೈಫಲ್ಲಿ ಮೊದಲನೇ ಗುರು ನನಗೆ ಅಮ್ಮನೇ. ಏನೇ ಮಾಡಿದ್ರು ಯಾರೇ ಆಗಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮೊದಲನೇ ಶಕ್ತಿನೇ ತಾಯಿ, ಆಮೇಲೆ ದೇವರು, ಆಮೇಲೆ ತಾಯಿ ಆದ್ಮೇಲೆ ತಂದೆ, ಆಮೇಲೆ ಗುರು, ದೇವರು, ಹಂಗೆಲ್ಲ ಹೋಗ್ತೀವಿ. ಆದರೆ ನಮ್ಗಿರೋ ಇದ್ರಲ್ಲಿ ರೂಲ್ಸ್ ಪ್ರಕಾರ, ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಾವು ಅಂದ್ಕೊಳೋದು ಯಾವಾಗ್ಲೂ ನಮ್ಮ ಮೊದಲನೇ ದೇವ್ರು ತಾಯಿ, ಆಮೇಲೆ ತಂದೆ, ಆಮೇಲೆ ಗುರು, ಆಮೇಲೆ ದೇವರು ಅಂತೀವಿ. ಅದಕ್ಕೆ ನಮ್ಮ ಮಾತಾ ಪಿತಾ ಗುರು ದೈವ ಧರ್ಮವನ್ನು ಪಾಲಿಸ್ತೀನಿ ಅಂತ ಹೇಳ್ತೀವಿ. ಅದು ಆ ಥರ ನನ್ನ ತಾಯಿಯಿಂದೇ ನನ್ನ ಇನ್ಸ್ಪಿರೇಷನ್. ನನ್ನ ನಾಟಕ ಇರ್ಬೋದು, ಚಿಕ್ಕ ವಯಸ್ಸಿಂದ ನನಗೆ ನನ್ನ ಈ ಲೆವೆಲ್ ತಂದು ಕೊಟ್ಟಿದ್ದೆ ನನ್ನ ತಾಯಿ. ತಾಯಿ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾತನ್ನ ಹೇಳಿದ್ರು ಚಾಮರಾಜ್ ಮಾಸ್ಟರ್. ಮಾಸ್ಟರ್, ನೀವು ಬಾಲ್ಯದಿಂದಲೇ ಡಾನ್ಸ್ನ ಮಾಡ್ಕೊಂಡು ಬರ್ತಿದ್ರಾ, ಇಲ್ಲ ನಿಮ್ಮ ಬಾಲ್ಯ ಹೇಗಿತ್ತು? ಅಂದರೆ ಬಾಲ್ಯ ಅಂದರೆ ನನಗೆ ನನ್ನ 3 ತಿಂಗಳ ಮಗನಲ್ಲಿ ನಮ್ಮ ತಂದೆ ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ಆವಾಗ ನಮ್ಮ ತಾಯಿ ತುಂಬ ಕಷ್ಟಪಟ್ಟು ನನ್ನ ಬೆಳೆಸ್ತಾರೆ. ಅಂದರೆ ತುಂಬ ಕಷ್ಟನೇ ಇರುತ್ತೆ. ಊಟಕ್ಕೆ ಆಗಲಿ, ಒಂದು ಇರೋ ಜಾಗ ಇರ್ಬೋದು, ಎಲ್ಲ ಕಷ್ಟ ಆಗುತ್ತೆ. ಒಂದು ಮನೆ ಬಿಟ್ಟು ಆಚೆ ಬರ್ತೀವಿ ಅಲ್ಲಿಂದ. ನಮ್ಮಣ್ಣ ದೊಡ್ಡಣ್ಣ ಅಂತಾರೆ, ನಮ್ಮ ತಾಯಿಗೆ, ನಮ್ಮ ತಂದೆಗೆ 2 ಹೆಂಡತಿ ಇರ್ತಾರೆ. ನಮ್ಮ ತಾಯಿ ಚಿಕ್ಕವರು. ಆಗಿನ ಕಾಲದಲ್ಲೆಲ್ಲ ಹಾಗೇನೆ ಇರುತ್ತೆ. ಆದರೂ ಆ ಟೈಮಲ್ಲಿ ನಾನು 1 ವರ್ಷ ಮಗು ಆದ್ಮೇಲೆ ಒಂದು ನಂದಿನಿ ಲೇಔಟ್ ಕರ್ಕೊಂಡ್ಬರ್ತಾರೆ. ನಾವು ಹುಟ್ಟೋದು ರಾಜಾಜಿನಗರದಲ್ಲಿ, ನಾನು ಬೆಳೆದೆಲ್ಲ ನಂದಿನಿ ಲೇಔಟಲ್ಲಿ. 1 ವರ್ಷ ಮಗುನಲ್ಲಿ ಬರುವಾಗ, ನಾನು ಇಲ್ಲಿಂದ ಬರುವಾಗ ಇಲ್ಲಿ ಬರ್ತಾನೆ ನಮಗೆ ಇಲ್ಲಿ ಸ್ವಲ್ಪ ಜನ ಪರಿಚಯ ಇರ್ತಾರೆ ಅಮ್ಮಗೆ, ನಮ್ಮ ತಾಯಿಗೆ. ಅವ್ರೇನ್ ಮಾಡ್ತಾರೆ, ಬಂದಾಗ ಅವ್ರನ್ನ ಕೇಳ್ಕೊಂಡು ನಮ್ಗೆ ಇರಕ್ಕೆ ಒಂದು ಜಾಗ ಮಾಡ್ಕೊಡಿ ಅಂತ ಹೇಳ್ತಾರೆ. ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಒಂದು ಚಿಕ್ಕದೊಂದು ಗರಿ ಮನೆ, ಗುಸ್ಲು ಮನೆ ಕೊಡ್ತಾರೆ. ಅಲ್ಲಿ ಕರ್ಕೊಂಬಂದು ನಾನು ಅಲ್ಲಿ ಆ ಏರಿಯಾದಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಬೆಳೀತಾ ನನಗೇನಾಗ್ತಂದ್ರೆ ಊಟಕ್ಕೆಲ್ಲ ಕಷ್ಟ. ಅವಾಗ ನಮ್ಮ ತಾಯಿ ಏನ್ ಮಾಡ್ತಾರೆ, ನಂದಿನಿ ಹೋಟೆಲ್ ಅವಾಗೆಲ್ಲ ತುಂಬಾ ಒಂದು ಕಾಡು ಥರ ಇರುತ್ತೆ, ಏರಿಯಾನ ಒಂಥರ ಕಾಡು ಥರ, ಅಲ್ಲಲ್ಲಿ ಮನೆಗಳು ಇರ್ತವೆ. ಆಗ ನಮ್ಮ ತಾಯಿ ಕೇಳ್ಕೊಂಡು ಆಮೇಲೆ ಅಲ್ಲಿ ಒಂದು ಮನೆ ಕೆಲಸ ಅಂತ ಮಾಡ್ತಾರೆ. ಅಂದ್ರೆ ಅಲ್ಲಿ ಒಂದು ಜಯಮ್ಮ ಮತ್ತೆ ವೆಂಕಟಪ್ಪ ಅಂತ ಇರ್ತಾರೆ. ಅವರು ಮನೆಯಲ್ಲಿ ಹಸುಗಳು, ಎಮ್ಮೆಗಳೆಲ್ಲ ಮೇಯಿಸ್ತೈತೆ ನಮ್ಮ ತಾಯಿ, ನಂದಿನಿ ಹೋಟೆಲ್ ಎಲ್ಲ. ಅವಾಗ ನನ್ನ ಜೊತೆಗೆ ಅವರು ಜೊತೆ ಕರ್ಕೊಂಡು 2 ಟೈಮ್ ಊಟಕ್ಕೋಸ್ಕರ ಆ ಕೆಲಸ ಮಾಡ್ತಾರೆ. 2 ಟೈಮ್ ಊಟ ಸಿಗುತ್ತೆ ಅಂದ್ಕೊಂಡು ಆ ಜೊತೆಗೆ ಇದ್ಕೊಂಡು ಕೆಲಸ ಮಾಡ್ತಾರೆ. ಅವಾಗ ನನ್ನ ಜೊತೆಗೆ ಇಟ್ಕೊಂಡು ಅವ್ರ ಜೊತೆಗೆ ನನ್ಗೆ ಊಟ ಸಿಗುತ್ತೆ. ಸ್ವಲ್ಪ ದಿನ ಹಾಗೆ ಹೋಗ್ತಾ ಇರುತ್ತೆ. ಆಮೇಲೆ ನಮ್ಮ ತಾಯಿ ಏನ್ ಮಾಡ್ತಾರೆ, ಒಂದು ಈಗ ಓರೇನ್ ಮೇಲೆ ಇದೆಲ್ಲ, ಅದು ಒಂದು ಫ್ಯಾಕ್ಟ್ರಿ ಆಗಿರುತ್ತೆ, ಕಿರ್ಲಸ್ಕರ್ ಫ್ಯಾಕ್ಟ್ರಿ ಅಂತ. ಈಗಲೂ ಇದೆ, ಒಂದು ಅರ್ಧ ಫುಲ್ ಓರೇನ್ ಮೇಲೆ ದೊಡ್ಡ ಫ್ಯಾಕ್ಟ್ರಿ ಆಗಿತ್ತು ಅವಾಗ. ಆಗ ಅದರಲ್ಲಿ ಈಗ ಒಂದು ಫ್ಯಾಕ್ಟ್ರಿ ಇದು, ಆವಾಗ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಅಮ್ಮ. ಅವಾಗ ಏನ್ ಮಾಡ್ತಾರೆ, ನನಗೆ ಊಟಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ. ಅವಾಗ ಒಂದು 7-8 ವರ್ಷ ಹುಡುಗ ಆಗಿರ್ತೀನಿ ಅವಾಗ. ಅವಾಗ ಏನ್ ಮಾಡ್ತಾರೆ, ನಮ್ಮ ತಾಯಿ ಕರ್ಕೊಂಡೋಗಿ ಅಲ್ಲಿ ಹೋಟ್ಲಿಗೆ ಸೇರಿಸ್ತಾರೆ ಊಟಕ್ಕೋಸ್ಕರ. ನಿಮ್ನ ಕೆಲಸ ಮಾಡ್ಲಿಕ್ಕೆ ಕೆಲಸ ಅಲ್ಲ, ಊಟಕ್ಕೋಸ್ಕರ ಕೆಲಸ ಇಲ್ಲ. ನನ್ನ ಮಗಂಗೆ ಊಟ ಸಿಗುತ್ತೆ ಸಾಕಪ್ಪ, ನಾನು ಊಟ ಮಾಡ್ತೀನಿ ಕ್ಯಾಂಟೀನ್ ಊಟ. ಅಲ್ಲಿ ನಮ್ದೇ ಊಟ ಮಾಡಲ್ಲ, ಕ್ಯಾಂಟೀನ್ ಊಟ ಸಿಗುತ್ತೆ ಅವ್ರಿಗೆ, ಊಟ ಸಿಕ್ಕಲ್ಲ. ಅವಾಗ ಏನ್ ಮಾಡ್ತಾರೆ, ಕರ್ಕೊಂಡೋಗಿ ಒಂದು ಹೋಟ್ಲಿಗೆ ಸೇರಿಸ್ತಾರೆ. ಹೋಟ್ಲಿಗೆ ಕೆಲಸ ಮಾಡ್ತಾ ಇರ್ತೀನಿ. ನನಗೆ ಅಲ್ಲಿ ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಒಂಥರ ನನಗೇನೋ ಒಂದು ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತ ಇರುತ್ತೆ. ಅಲ್ಲಿ ಒಂದು ಜಾಗದಲ್ಲಿ ಸ್ವಲ್ಪ ಅವಮಾನ ಆಗುತ್ತೆ ಸ್ವಲ್ಪ. ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅವಾಗ ಚಿಕ್ಕ ಹುಡುಗ, ನಾವು ಟೇಬಲ್ ಎಲ್ಲ ಈ ಶೋಲ್ಡರ್ ಈ ಹೈಟ್ ಬರುತ್ತೆ. ಅಂದ್ರೆ ಒಂದು 7-8 ವರ್ಷ. ಅವಾಗ ಲೋಟ ಎಲ್ಲ ಕ್ಲೀನ್ ಮಾಡೋ ಟೈಮಲ್ಲಿ ಒಂದು ಗಾಜಿನ ಲೋಟ ಕೆಳಬಿಡುತ್ತೆ. ಅವಾಗ ಅಲ್ಲಿ ಸಪ್ಲೈಯರ್ ಹೊಡೆದ್ಬಿಡ್ತಾರೆ ನಮ್ಗೆ, ನೋಡ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ತಿರ್ಗಿ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ಓನರ್ ಮಗ ಅಲ್ಲೆಲ್ಲ ಇರ್ತಾರೆ. ಅವಾಗ ಸ್ವಲ್ಪ ಅವಮಾನ ಆಗುತ್ತೆ ಸ್ವಲ್ಪ ನನಗೆ ಸ್ವಲ್ಪ. ಅವಾಗ ನನಗೆ ಅಲ್ಲಿ ಇರೋಕೆ ಇಷ್ಟ ಆಗಲ್ಲ. ನಾನಿಲ್ಲ, ನನ್ಗೆ ಇರೋಕೆ ಅಲ್ಲಿಂದನೇ ಬಂದ್ಬಿಡ್ತೀನಿ. ಅವ್ರಿಗೇನು ಹೇಳಲ್ಲ, ಬಂದ್ಬಿಡ್ತೀನಿ, ವಾಪಸ್ ಮನೆಗೆ ಬಂದ್ಬಿಡ್ತೀನಿ. ಮನೆಗೆ ಬಂದ್ರೆ ಅಮ್ಮ ಏನ್ ಮಾಡ್ತಾರೆ, ಅವಾಗ ಸರಿ ಬೇಜಾರು ಮಾಡ್ಕೊಂಡ್ ಬಂದಿರ್ತೀನಿ. ಸರಿ ಆಯ್ತಪ್ಪ, ಬೇರೆ ನಿನ್ ಇಷ್ಟ, ದೇವ್ರ ನಿನ್ಗೆ ಹಣೆ ಬರ ಏನಾಗುತ್ತೆ ಅದು ಮಾಡ್ಲಿ ಅಂತಾರೆ. ಓದ್ಸಕ್ ಹೋಗಲ್ಲ ತಾಯಿ. ನನಗೆ ಒಂದು ಸ್ಕೂಲ್ ಕಳಿಸ್ತಾರೆ, ನರ್ಸರಿ ಸ್ಕೂಲ್ ಇರುತ್ತೆ, ಅವಾಗ ಪ್ರೀ ನರ್ಸರಿ ತರ ಇರುತ್ತೆ. ಆಗ ಸ್ಕೂಲ್ ಕಳಿಸ್ತಾರೆ, ಸ್ಕೂಲ್ಗೆ ಹೋಗಲ್ಲ.
ಸ್ಲೇಟ್ ಬಳಪ ಇಟ್ಕೊಂಡು ಒಂದು ವಾರ ಹೋಗಿರ್ತೀನಿ ನನಗೆ ಗೊತ್ತಿಲ್ಲ, ಓಕೆ. ನೆನಪಿಲ್ಲ ಸರಿಯಾಗಿ. ಸ್ಲೇಟ್ ಬಳಪ ಗೊತ್ತು ಅಷ್ಟೇ, ಬಳಪೆಲ್ಲ ತಿನ್ನೋದು ಅದರ ಹತ್ರ ಇತ್ತು. ಆಮೇಲೆ ಹಾಕೊಂಡು ಬಟ್ಟೆ ಸರ ಇರ್ತಾರಲ್ಲ, ಅವಾಗ ಏನ್ ಮಾಡ್ತಾರೆ, ನಾನು ಓದಕ್ಕೆ ಇಷ್ಟ ಟೀಚರ್ ಹೊಡ್ಬಿಡ್ತಾರೆ, ನಾನು ಓದಲ್ಲ ಅಂತ ಹೋಗಲ್ಲ, ಸ್ಕೂಲ್ ಹೋಗಲ್ಲ ಅಂದ್ಬಿಟ್ಟು ಅವಾಯ್ಡ್ ಮಾಡ್ತೀನಿ. ಅವಾಗ ಮತ್ತೆ ಅಮ್ಮ ನೀನ್ ಹಣೆ ಬರ ದೇವ್ರು ಹೆಂಗಿಟ್ಟಂಗ ಹಂಗಾಗ್ಲಿ ಆಯ್ತು ಅಂತ ಬಿಟ್ಬಿಡ್ತಾರೆ ಫಸ್ಟ್. ಅದಾದ್ಮೇಲೆ ಇದಕ್ಕೆ ಹೋಗ್ತೀನಿ, ಹೋಟ್ಲಿಗೆ ಹೋಗ್ತೀನಿ. ತಿರ್ಗಿ ಹೋಟ್ಲಿಂದ ಬಂದ್ಮೇಲೆ ಮತ್ತೆ ಅಮ್ಮ ಏನ್ ಮಾಡ್ತಾರೆ, ಒಂದು ನಮ್ಮ ಫ್ರೆಂಡ್ ಒಬ್ರು ಇರ್ತಾರೆ ಕಾರ್ಪೆಂಟರ್ ಪ್ರಕಾಶ್ ಅಂತ, ಅವ್ರು ಹೇಳ್ತಾರೆ ಕೆಲಸ ಮಾಡ್ತಾರೆ, ಅವ್ರು ಇಡ್ಲಿ ಮಾಡ್ತಾ ಇರ್ತಾರೆ. ಅವಾಗೆಲ್ಲ ಬೀದಿಯಲ್ಲಿ ಬಂದು ಇಡ್ಲಿ ವಡೆ ಇದು ದೋಸೆ ಎಲ್ಲ ಮಾಡ್ತಾರೆ, ಅವಾಗ ಆಗಿನ ಕಾಲದಲ್ಲಿ ಮಾಡ್ತಾರೆ. ಮಾಡ್ತಾ ಇದ್ರು ಅವಾಗ. ಆ ಟೈಮಲ್ಲಿ ಹಂಗೆಲ್ಲ ಇತ್ತು. ಆಮೇಲೆ ಫ್ರೆಂಡ್ ಆಗ್ತಾ ಇರ್ತಾರೆ. ಅದಾದ್ಮೇಲೆ ಮತ್ತೆ ನನಗೆ ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ, ಅವಾಗ ಏನ್ ಮಾಡ್ತಾನೆ, ನಮ್ಗೆ ಒಂದ್ 12 ವರ್ಷ ವಯಸ್ಸಾಗಿರ್ತಾವ. ತಿರ್ಗಿ ಆಮೇಲೆ ಒಂದು ಫ್ಯಾಕ್ಟ್ರಿಗೆ ಹೋಗ್ತೀನಿ, ದಿನಕ್ಕೆ ₹1 ಸಂಬಳ. ದಿನಕ್ಕೆ ₹1 ಸಂಬಳ. ಮಾಸ್ಟರ್ ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡಾಗ ₹1 ಸಂಬಳ ಆಯ್ತು. ಎಷ್ಟನೇ ಇಸ್ವಿ ಇರ್ಬೋದು ಮಾಸ್ಟರ್ ಇದು? ಇರುತ್ತೆ 78 ಆ ಟೈಮಲ್ಲಿ 70 75 80 ಹೆಚ್ಚು ಕಡಿಮೆ 80s 70 ಆ ಒಳಗಡೆ ಒಂದು ಟೈಮಲ್ಲಿ ಕೆಲಸ ಸೇರ್ಕೊಳ್ತೀರಾ. ಆ ನಂತರ ಏನಾಯ್ತು? ಅಲ್ಲಿ ಏನಾಗುತ್ತೆ, ಕೆಲಸ ಮಾಡ್ತಾ ಇರ್ತೀನಿ. ಅಲ್ಲೂ ಊಟದ ಸೇಮ್ ಪ್ರಾಬ್ಲಮ್, ಊಟದ್ದು. ಅವಾಗ ನಮ್ಮ ತಾಯಿ ಕೆಲಸ ಮಾಡ್ತಾ ಇರ್ತಾರೆ ಫ್ಯಾಕ್ಟ್ರಿಯಲ್ಲಿ. ಅವಾಗ ಏನ್ ಮಾಡ್ತಾರೆ, ಅಲ್ಲಿ ಕ್ಯಾಂಟೀನ್ ಊಟ ಸಿಗುತ್ತೆ. ಹತ್ತಿರ 10 ಪೈಸೆ ₹1 ಒಂದು ಊಟ, 10 ಪೈಸೆ ಇರುತ್ತೆ ಅಂದ್ರು. ಅದು ಕ್ಯಾಂಟೀನ್ ಕಮ್ಮಿ, ಹೊರಗಡೆ ಜಾಸ್ತಿ ಇರ್ತಾನೆ ಗೊತ್ತಿಲ್ಲ. ಅವಾಗ ಏನ್ ಮಾಡ್ತಾರೆ, ಅಲ್ಲಿ ದೋಸೆ, ಆಮೇಲೆ ಈ ತರ ವಡೆ, ಈ ತರ ಪೂರಿ, ಈ ತರದ್ದೆಲ್ಲ ಚಪಾತಿ, ಈ ತರದ್ದೆಲ್ಲ ಏನ್ ಮಾಡ್ತಾರೆ, ಊಟ ಟೈಮಲ್ಲಿ ಅವರು ಊಟ ಮಾಡ್ಕೊಂಡು ಆಮೇಲೆ ಅದನ್ನೆಲ್ಲ ತೆಗೆದು ಇಟ್ಕೊಂತಾರಂತಲ್ಲ, ಒಂದು ಇಟ್ಬಿಟ್ಟು ಒಂದು ಹಳ್ಳಿಯಲ್ಲಿ ಅಂತ ಬರುತ್ತೆ, ಆ ಎಳೆಯಲ್ಲಿ ಇಟ್ಬಿಟ್ಟು ಅದೊಂದು ಕವರ್ ಸುತ್ಬಿಟ್ಟು ಪೇಪರ್ ಸುತ್ಕೊಂಡು ಇಟ್ಟಿರ್ತಾರೆ. ಸಾಯಂಕಾಲ 4 ಗಂಟೆಗೆ ಬರುವಾಗ ನಾನು ಫ್ಯಾಕ್ಟ್ರಿ ಬಿಡೋದು 6 ಗಂಟೆಗೆ. ನಮ್ಮ ತಾಯಿ 4 ಫ್ಯಾಕ್ಟ್ರಿ ಬಿಡ್ತಾರೆ. ಅವಾಗ ಅಲ್ಲೇ ಅದನ್ನೆಲ್ಲ ಒಂದು ಕವಲ್ ಮುಚ್ಕೊಂಡು ಎರಡಿಕೆ ಚೀಲ ಇರುತ್ತೆ ಅಮ್ಮಂದು, ಅದನ್ನ ಸಿಕ್ಸ್ಕೊಂಡು ಹತ್ರ ಸಿಕ್ಸ್ಕೊಂಡು ಸೆರಗಲ್ಲಿ ಇಟ್ಕೊಂಡು ಹೊರಗಡೆ ಇಟ್ಕೊಂಡು, ವಾಚ್ಮ್ಯಾನ್ ಚೆಕ್ ಮಾಡಲ್ಲ ಅಮ್ಮಂಗೆ ಏಜ್ ಆಗಿತ್ತಲ್ಲ, ಅಜ್ಜಿಯನ್ನು ಸುಮ್ಮನೆ ಬಿಟ್ಬಿಡ್ತಾರೆ. ಅವಾಗ ಬಂದು ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಕೆಲಸ ಮಾಡೋದು ವಾಚ್ಮ್ಯಾನ್ ಹೇಳ್ಬಿಟ್ಟು ನಮ್ಮ ಹುಡುಗಿಗೆ ಊಟ ಕೊಡಿ ಅಂತ ಹೇಳ್ತಾರೆ. ನಿಮ್ಗೆ ಅದೇ ಊಟ? ಹಂಗೂ ರಾತ್ರಿ ಹೊತ್ತೇ ನಾವು ಅಡುಗೆ ಮಾಡಿದ್ರೆ ರಾಗಿ ಮುದ್ದೆ ಎಲ್ಲ ಮಾಡ್ತಾರೆ ಅವಾಗೆಲ್ಲ. ಅದು ಮಿಕ್ಕಿದ್ರೆ ಇದು ಎಲ್ಲ ಮುದ್ದೆ ಕಲೆ ಬಿಟ್ಟಿರುತ್ತೆ, ಸೀಕ್ ಅಂತಿರುತ್ತೆ. ಅದಕ್ಕೆ ನೀರ್ ಹಾಕ್ಬಿಟ್ಟು ಅದಕ್ಕೆ ಮಡ್ಬಿಟ್ರೆ ಉಪ್ಪು ಹಾಕ್ಬಿಟ್ಟು ಬೆಳಿಗ್ಗೆ ಅದನ್ನ ಕುಡಿದ್ಬಿಟ್ಟು ಹೋಗ್ಬೋದು, ಅದೇ ಟಿಫನ್. ಈ ತರ ಎಷ್ಟು ವರ್ಷಗಳ ಕಾಲ ನಡೀತು ಮಾಸ್ಟರ್? ಆತರ ನನ್ಗನ್ಸತ್ರ ಒಂದ್ 5-6 ವರ್ಷ ಆಗಿರುತ್ತೆ. 5-6 ವರ್ಷ. ನನ್ನ ಬಗ್ಗೆನೆ ಒಂದೊತ್ತು ಊಟ ಸರಿಯಾಗಿಲ್ಲ ಅಂದ್ರೆ ಜಗಳ ಮನೇಲಿ ಅಮ್ಮನ ಜೊತೆ. ನೀವ್ ಆ ಟೈಮಲ್ಲಿ ನನ್ಗೆ ಒಂಥರ ಕಣ್ಣು ಒದ್ದೆ ಆಗ್ತಿದೆ. ಹೇಳಿ ಮಾಸ್ಟರ್, ಮುಂದೆ ಏನಾಯ್ತು? ಆಮೇಲೆ ನಾನ್ ಮಾಡ್ತೀನಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದಂಗೆ ಅಲ್ಲಿ ನನ್ ಎಲ್ಲರಿಗೂ ಇಷ್ಟ ಆಗುತ್ತೆ, ನನ್ ಇಷ್ಟಪಡ್ತಾರೆ ಎಲ್ಲರೂ. ನಮ್ಮ ಫ್ರೆಂಡ್ಸ್ಗಳು ಒಂದಷ್ಟು ಜನ ಹುಡುಗರು, ಚಿಕ್ಕ ಹುಡುಗ ಫ್ರೆಂಡ್ಸ್ಗಳು ಇರ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರೆ, ಒಬ್ಬ ನಂಗೆ ತುಂಬಾ ಇಷ್ಟ. ನನ್ಗೆ ಕೆಲಸ ಮಾಡಕ್ ಇಷ್ಟ ಆಗಲ್ಲ, ನನ್ಗೆ ಅದೆಲ್ಲ ಆಟ ಆಡೋ ವಯಸ್ಸು, ಎಂಜಾಯ್ ಮಾಡ್ಬೇಕಂತ ಇರುತ್ತೆ, ಅದೆಲ್ಲ ಇರುತ್ತೆ. ಅವಾಗ ಏನ್ ಮಾಡ್ತೀನಿ, ನಾನು ಕೆಲಸ ಮಾಡಕ್ ಇಷ್ಟ ಆಗಲ್ಲ. ಡ್ಯೂಟಿ ಮುಗಿದ್ಮೇಲೆ ಮನೆಗೆ ಹೋಗ್ಬೇಕಂತೀನಿ, ಅಲ್ಲಿ ಓಟಿ ಮಾಡ್ಬೇಕಾಗತ್ತೆ. ಇನ್ನು 1-2 ಓಟಿ ಆ ಥರ ಎಲ್ಲ ಕೇಳ್ತಾರೆ. ಅವಾಗ ಏನ್ ಮಾಡ್ತೀನಿ, ನಾನು ಮಾಡಲ್ಲ ಅಂತೀನಿ. ಇಲ್ಲ ನೀನ್ ಬರ್ಲಿ, ಇನ್ನೊಬ್ರು ಯಾರಿದ್ರೆ ನೀನ್ ಹೋಗ್ಬೋದು ಅಂತ ಹೇಳ್ತಾರೆ. ಅಷ್ಟೇನ್ ತರ ಇರ್ತಾರೆ. ಬಳೆ ಫ್ಯಾಕ್ಟರಿ, ಬಳೆ ಕಟ್ ಮಾಡೋದು, ಬಳೆಗಳು, ಪ್ಲಾಸ್ಟಿಕ್ ಬಳೆಗಳು ತಯಾರು ಮಾಡೋದು. ಆಮೇಲೆ ಏನಾಗುತ್ತೆ, ನನಗೆ ಆಗಲ್ಲ, ಕೆಲಸ ಮಾಡಕ್ ಇಷ್ಟ ಆಗಲ್ಲ. ಅವಾಗ ನಮ್ಮ ಫ್ರೆಂಡ್ಗೂ ಹೇಳ್ತೀನಿ, ನಾನು ಮಾಡ್ತೀನಿ ಕೆಲಸ ಅಂತೀನಿ. ಅವನು ನಾನು ಮಾಡ್ತೀನಿ ಅಂತಾನೆ. ಹಾಗೆ ಒಂದು ವರ್ಷ ಹಂಗೆ ಮಾಡ್ತಾ ಇರ್ತೀವಿ. ನನ್ಗೆ ಗೊತ್ತಿರಲ್ಲ. ಅವನು ಏನ್ ಮಾಡ್ತಾನೆ, ಒಂದಿನ ಇಲ್ಲಿ ಇಟ್ಕೊಂಡು ಹೊಡಿತಾ ಇರ್ತಾವೆ. ಹಂಗೆ ಹೊಡೆದು ಜಗಳ ಆಗಿರುತ್ತೆ ಒಂದ್ಸಲಿ. ಏನಕ್ಕೆ ಅಂತ ಹೇಳಿದ್ರೆ, ಅವಾಗ ಅವನೇನು ಏನಾಗಿರುತ್ತೆ ಅಂದ್ರೆ, ಅವನು ಡೈಲಿ ಕೆಲಸ ಮಾಡೋದೇನಕ್ಕೆ ಅಂದ್ರೆ, ಸಾಯಂಕಾಲ ಎಲ್ಲ ಹೋಗ್ಬಿಡ್ತಾರೆ ಡ್ಯೂಟಿ, ಕೆಲವರು ಹೋಗ್ಬಿಡ್ತಾರೆ, ಜನ ಕಮ್ಮಿ ಇರ್ತಾರೆ. ಅವಾಗ ಈ ಡ್ರೆಸ್ ಚೇಂಜ್ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ, ಕಾಸ್ಟ್ಯೂಮ್ ವರ್ಕಿಂಗ್ ಡ್ರೆಸ್ ಹಾಕೊಂಡು ಮಾಡ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ, ಕಾಸೆಲ್ಲ ಅದ್ರಲ್ಲಿ ಇರುತ್ತೆ, ಕಾಸು ಕದಿಯೋದು, ಕಳ್ತನ ಮಾಡೋದು. ಆಮೇಲೆ ಫ್ಯಾಕ್ಟ್ರಿಲಿ ಏನಾದ್ರು ಐಟಮ್ಸ್ ಇದ್ರೆ ಕಂಪನಿಯಿಂದ ಆಚೆ ಬಿಸಾಕ್ಬಿಟ್ಟು ಆಮೇಲೆ ಫ್ಯಾಕ್ಟ್ರಿ ಬಿಟ್ಟ ಮೇಲೆ ಆಚೆ ತಗೊಳೋದು. ಈ ತರ ಕೆಲಸ ಕತ್ಲಾಗಿರ್ತಲ್ಲ ಅವಾಗ ನೈಟ್ ಅಲ್ಲಿ, ಆತರ ಕೆಲಸ ಮಾಡ್ತಾ ಇರ್ತಾನೆ. ಅವ್ನು ಸಿಗಾಕೊಂಡ್ಬಿಡ್ತಾನೆ ಒಂದಿನ. ನನ್ಗೆ ನಾನು ಕ್ಲೋಸ್ ಆಗಿರ್ತೀನಿ, ಪಾಪ ಒಳ್ಳೆ ಅನ್ಕೊಂಡು. ಒಂದೇನ್ ಮಾಡ್ತಾನೆ, ಅವಾಗ ಸಿಗಾಕೊಂಡ್ಮೇಲೆ ಫಸ್ಟ್ ನೆನ್ಸ್ ಹೇಳ್ತಾನೆ, ಚಾಮರಾಜ ಹೇಳ್ಕೊಟ್ಟಿದ್ ನನ್ಗೆ ಇದೆಲ್ಲ ಮಾಡೋದು, ಚಾಮರಾಜನ್ ಬಾಸ್ ಅಂತ ಹೇಳ್ತಾನೆ. ಅವಾಗ ನನ್ಗೆ ಗೊತ್ತಿಲ್ಲ, ನಾನು ಬರ್ತೀನಿ ಬೆಳಿಗ್ಗೆ. ಬಂದ ತಕ್ಷಣ ಎಲ್ಲ ಫ್ರೆಂಡ್ಸ್ ಎಲ್ಲ ಹುಡುಗರಲ್ಲಿ, ಇವತ್ತು ಐತೆ ನಿನ್ ಪೂಜೆ, ಹೋಗಿ ಇವತ್ತು ಫ್ಯಾಕ್ಟ್ರಿ ಒಳಗಡೆ ಪೂಜೆ ಇದೆ ಅಂತಾರೆ. ಏನಕ್ಕೆ ಅಂತ ನನ್ಗೆ ಗೊತ್ತಿಲ್ವಲ್ಲ, ಏನಕ್ಕೆ ಏನ್ ಮಾಡ್ತಾರೆ ಅಂತ ಧೈರ್ಯ ಒಳಗೆ ಹೋಗ್ತೀನಿ. ನಮ್ಗೆ ಹೋದ್ಮೇಲೆ ಹೊರಗಡೆ ಚಿಕ್ಕ ಹುಡುಗ, ಒಂದು 13 ವರ್ಷ ಹುಡುಗ ಆಗಿರ್ತೇನೆ ಅವಾಗ ಭಯ ಇರ್ತಾನೆ ಸ್ವಲ್ಪ. ಅಂದ್ರೆ ಅವಾಗ ಏನ್ ಮಾಡ್ತಾರೆ, ನಿನ್ ಮಾಡ್ದ ಅಂತ ಗೊತ್ತಿಲ್ಲ ಅಂತೀನಿ. ಅವ್ರು ನಂಬೋದೇ ಇಲ್ಲ. ಸ್ಟೀಲ್ ಸ್ಕೇಲ್ ತಗೊಂಡು ಹೊಡೆಯಕ್ ಬರ್ತಾರೆ, ಹಂಗೂ ಹೊಡ್ಬಿಡ್ತಾರೆ, ಒಂದ್ ಏಟ್ ಹೊಡಿತಾರೆ. ಹೇಳ್ತೇ ಇಲ್ಲೋ ಹೊಡಿತೀನಿ ಅಂತಾರೆ. ಅವಾಗ ನೆಲ್ಲು ಹೊಡಿತಾರೆ ಅಂದ್ಬಿಟ್ಟು ನಾನು ಸುಮ್ನೆ ಆದ್ರೂ ಕರೆಂಟ್ ಕೈ ಕೊಟ್ಬಿಡ್ತೀನಿ ಅಂತ ಹಿಂಗೆ ಕೈ ಹಿಡಕ್ ಹೋಗ್ತಾರೆ. ನನ್ಗೆ ಚಿಕ್ಕ ಹುಡುಗ, ನನ್ಗೆ ಸುಮ್ನೆ ನಿಜ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು ಸುಮ್ನೆ ಭಯ ಹಿಡಕ್ ಹೇಳ್ತಾ ಇದ್ರೆ ನನ್ಗೆ ಗೊತ್ತಿಲ್ಲ. ಸರಿ ಭಯ ಹೊಡಿತಾರೆ ಅಂದ್ಬಿಟ್ಟು ನಾನು ಸುಮ್ನೆ ಹ್ಞೂ ಅಂತೀನಿ. ಅವಾಗ ಕರ್ಕೊಂಡೋಗಿ ಏನ್ ಮಾಡ್ದೆ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ದೆ ಅಂತ ಹೇಳಿದಾಗ ನಾನೇನೇ ಕರೆಕ್ಟಾಗಿ ನಾನೇನೋ ಹೇಳ್ತಾ ಇರ್ತೀನಿ, ಅವ್ರಿಗೆ ಅದು ಸಿಂಕ್ ಆಗೋದೇ ಇಲ್ಲ.
ಹಾ ಸರಿ. ಅವ್ರು ನಂಬಲ್ಲ ಅವಾಗ, ನನ್ನ ಮೇಲೆ ನಂಬಿಕೆ ಬಂದ್ಬಿಡುತ್ತೆ ಅವ್ರಿಗೆ, ಈ ಹುಡುಗ ಮಾಡಿಲ್ಲ ಪಾಪ ಅಂತ. ಆಮೇಲೆ ಬಿಟ್ಬಿಡ್ತಾರೆ. ಆಮೇಲೆ ಆ ಹುಡುಗಂಗೆ ಆಮೇಲೆ ಹಂಗೆ ಆಗಿ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ದಿನ ಇರ್ತೀನಿ, ಆಮೇಲೆ ಆಗಲ್ಲ. ತಿರ್ಗಿ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಒಂದಷ್ಟು ವರ್ಷ ಆದ್ಮೇಲೆ ಮತ್ತೆ ಒಂದು ನಾಗರಬಾವಿಲಿ ಪಾಪರೆಡ್ಡಿಪಳ್ಳಿ ಅಂತ ಒಂದು ಊರಿದೆ. ಪಾಪರೆಡ್ಡಿಪಳ್ಳಿ. ಅಲ್ಲಿ ನಮ್ಮ ಬ್ರದರ್ ಬಂದ್ಬಿಟ್ಟು ಸುಮಾರು ವರ್ಷದಲ್ಲಿ ಜೀತಾಳಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ನಾನು ಆಮೇಲೆ ಅಲ್ಲಿ ನಮ್ ಕರ್ಕೊಂಡು ತಿರ್ಗಿ ಅಲ್ಲಿ ಬಿಡ್ತಾರೆ ನಮ್ಮಮ್ಮ. ಅಲ್ಲಿ ಏನ್ ಕೆಲಸ? ಅಲ್ಲಿ ಏನಂದ್ರೆ ಬದನೆ ತೋಟ ನೋಡ್ಕೊಂಡಿರೋದು. ಜೀತಾಡ್ತಾರೆ. ಬಂದಾಗ ನೀವೊಂದು 13-14 ಒಂದು 15 ವರ್ಷ ಆಗಿರುತ್ತೆ. ಪಾಪರೆಡ್ಡಿಪಳ್ಳಿ 14 ವರ್ಷ ಆಗಿರುತ್ತೆ ಮೋಸ್ಟ್ಲಿ. ತಿರ್ಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅಲ್ಲಿ ವರ್ಷಕ್ಕೊಂದ್ಸರಿ ಸಂಬಳ ತರ, ವರ್ಷಕ್ಕೊಂದ್ಸರಿ ಸಂಬಳ ಜೀತಾಳು. ಅಲ್ಲಿನೂ ಒಂಥರ ಏನೋ ಆಗುತ್ತೆ. ಆಮೇಲೆ ಒಂಥರ ಅಮ್ಮ ಆಗುತ್ತೆ, ಒಂದು ಅಮ್ಮ ಅಂದೆ ಗೊತ್ತಲ್ಲ, ಅದಾಗುತ್ತೆ. ಅದಾದ್ಮೇಲೆ ಮತ್ತೆ ಅಲ್ಲಿಂದ ಮತ್ತೆ ಸ್ವಲ್ಪ ದಿನ ಇರ್ತೀನಿ, ಅಲ್ಲಿ ಕೆಲಸ ಬಿಟ್ಬಿಡ್ತೀನಿ, ಮತ್ತೆ ಕರ್ಕೊಂಡ್ ಮತ್ತೆ ಫ್ಯಾಕ್ಟ್ರಿ ಬಿಡ್ತೀನಿ. ತಿರ್ಗಿ ಬಂದ್ರೆ ಅವಾಗ ಸಂಬಳ 2 ರೂಪಾಯಿ ಆಗಿರುತ್ತೆ ದಿನಕ್ಕೆ. 2 ರೂಪಾಯಿ ಆಗಿರುತ್ತೆ. ಒಂದು ವರ್ಷ ತಿರ್ಗಿ ಸ್ವಲ್ಪ ದಿನ ಆದ್ಮೇಲೆ ತಿರ್ಗಿ ಅಲ್ಲಿ ಬಿಟ್ಬಿಡ್ತೀನಿ, ಫ್ಯಾಕ್ಟ್ರಿ ಬಿಟ್ಟೆ ಕಾರ್ಪೆಂಟಿಂಗ್ ಕೆಲಸ ಹೋಗ್ತೀನಿ. ನಮ್ಮ ಫ್ರೆಂಡ್ ಪಾಂಡು ಅಂತ, ನಮ್ಮ ಪ್ರಕಾಶ್ ಅಂತ ಫ್ಯಾಕ್ಟ್ರಿ ಕಾರ್ಪೆಂಟರ್ ಕೆಲಸ, ಕಾರ್ಪೆಂಟರ್ ಕೆಲಸ ಹೋಗ್ತೀನಿ. ಅಲ್ಲಿ ಹೋದ್ರೆ ಅವಾಗ ನಮ್ಗೆ 15 ವರ್ಷ ಆಗಿರುತ್ತೆ. ಅವಾಗ ಏನ್ ಮಾಡ್ತೀನಿ, ನಮ್ಮ ಫ್ರೆಂಡ್ ಪ್ರಕಾಶ್ ಅಂತ ಇರ್ತಾರೆ, ಅವ್ರು ಕರ್ಕೊಂಡೋಗಿ ಅಲ್ಲಿ ಸೇರಿಸ್ತಾರೆ. ಅವ್ರು ನನಗೆ ಫ್ರೆಂಡು, ಗುರು, ಬ್ರದರು. ಅವ್ರೀಗ ಒಡನಾಟ ಇದೆಯಾ ಅವ್ರ ಜೊತೆ? ಈಗ್ಲಿ ಇದೆ.